ಆತ್ಮೀಯ ವಿದ್ಯಾರ್ಥಿಗಳೇ, ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ನಾನು 10ನೇ ತರಗತಿಯ ಪೂರಕ ಅಧ್ಯಯನವಾದ ವಸಂತ ಮುಖ ತೋರಲಿಲ್ಲ ಅಂತಕ್ಕಂಥ ಒಂದು ಪದ್ಯದ ಬಗ್ಗೆ ಪ್ರಶ್ನೋತ್ತರಗಳನ್ನು ತಿಳ್ಕೊಳ್ಳೋಣ. ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ. ಎಕ್ಸಾಮ್ಗೆ ಸಂಬಂಧಪಟ್ಟಂಥ ಹಲವಾರು ವೀಡಿಯೋಸ್ಗಳನ್ನು ನಮ್ಮ ಒಂದು ಚಾನಲಲ್ಲಿ ಅಪ್ಡೇಟನ್ನು ಮಾಡಲಾಗುತ್ತೆ. ನಾವು ಎಕ್ಸಾಮಿನ ಬ್ಲೂ ಪ್ರಿಂಟ್ನ ಪ್ರಕಾರ ಈ ವಸಂತ ಮುಖ ತೋರಲಿಲ್ಲ ಅಂತಕ್ಕಂಥ ಒಂದು ಪದ್ಯದಲ್ಲಿ ನಾವು 1 ಅಂಕದ ಪ್ರಶ್ನೆಗಳನ್ನು ನಾವು ಕಾಣ್ಬೋದು. 1 ಅಂಕಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು SSLC ಎಕ್ಸಾಮಲ್ಲಿ 1 ಕ್ವಶನನ್ನು ಕೇಳ್ತಾರೆ. ಇಲ್ಲಿ ಅಂಥ 1 ಅಂಕದ ಪ್ರಶ್ನೆಗಳನ್ನು ನಾನು ಪಾಠದ ಮಧ್ಯೆಯಿಂದ ತೆಗೆದು ಇಲ್ಲಿ ಹಾಕಿರ್ತೇನೆ. ಈ ಪ್ರಶ್ನೆಗಳನ್ನು ಬಿಟ್ಟು ಬೇರೆ ಪ್ರಶ್ನೆಗಳನ್ನು ಕೇಳ್ತಕ್ಕಂಥ ಸಾಧ್ಯತೆ ಇರೋದಿಲ್ಲ ಅಂತ ಹೇಳ್ಬೋದು. ಈ ಎಲ್ಲ ಪ್ರಶ್ನೆಗಳಿಗೆ ನೀವು ರೆಡಿ ಆದರೆ ನೀವು SSLCಯಲ್ಲಿ ಈ ಒಂದು ಪದ್ಯಕ್ಕೆ ಸಂಬಂಧಪಟ್ಟಂಥ ಅಂಕವನ್ನು ಪೂರ್ಣವಾಗಿ ತಗೊಳ್ಬೋದು. ಮೊದಲ ಪ್ರಶ್ನೆ, ಪುಟ್ಟ ಪೋರಿ ಏನು ಮಾಡುತ್ತಿದ್ದಾಳೆ? ಪುಟ್ಟ ಪೋರಿ ಮುಸುರೆ ತಿಕ್ಕುತ್ತಿದ್ದಾಳೆ. ಅಮ್ಮ ಎಲ್ಲಿ ಮಲಗಿದ್ದಾಳೆ? ಅಮ್ಮ ಗುಡಿಸಲಲ್ಲಿ ಮಲಗಿದ್ದಾಳೆ. ಅಮ್ಮ ಹೇಗೆ ಮಲಗಿದ್ದಾಳೆ? ನೋಡಿ, ಆ ಕ್ವಶನ್ಗೆ ಈ ಕ್ವಶನ್ಗೂ ಬಹಳ ಡಿಫ್ರೆನ್ಸ್ ಇದೆ. ಅಲ್ಲಿ ಎಲ್ಲಿ ಮಲಗಿದ್ದಾಳೆ, ಇದು ಹೇಗೆ ಮಲಗಿದ್ದಾಳೆ. ಹೇಗೆ ಮಲಗಿದ್ದಾಳೆ ಅಂತಂದರೆ, ಅಮ್ಮ ಗುಡಿಸಲಲ್ಲಿ ಗೂರುತ್ತಾ ಮಲಗಿದ್ದಾಳೆ. ಗೋಡೆಗಳು ಏಕೆ ಮುಖ ಮುಚ್ಚಿಕೊಂಡಿವೆ? ಸುಣ್ಣ ಕಾಣದೆ ಗೋಡೆಗಳು ಮುಖ ಮುಚ್ಚಿಕೊಂಡಿವೆ. ವಸಂತ ಯಾರಿಗೆ ಮುಖ ತೋರಲಿಲ್ಲ? ಕಮ್ಮಾರ, ನೇಕಾರ, ಕುಂಬಾರ, ಕಿರಿಯಮಾರನಿಗೆ ವಸಂತ ಮುಖ ತೋರಲಿಲ್ಲ. ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಹೇಗೆ ನಿಂತಿವೆ? ಮಾವಿನ ಮರಗಳು ಮೈದುಂಬಿ ನಿಂತಿವೆ. ಒಡೆಯನ ಅಂಗಳದಲ್ಲಿ ಕೋಗಿಲೆಗಳು ಹೇಗೆ ಹಾಡುತ್ತಿವೆ? ಕೋಗಿಲೆಗಳು ಮನದುಂಬಿ ಹಾಡ್ತಾ ಇದೆ. ಬಾಲರವಿ ಎಲ್ಲಿ ಸೊರಗಿದ್ದಾನೆ? ತೂತು ಬಿದ್ದ ಸೀರೆಯಲ್ಲಿ ಬಾಲರವಿ ಸೊರಗಿದ್ದಾನೆ. ಪುಟ್ಟಿ ಯಾವುದನ್ನು ಕಂಡು ಮೂಕ ವಿಸ್ಮಿತಳಾಗುತ್ತಾಳೆ? ಹೊಳೆಯುವ ರಂಗೋಲಿಯಲ್ಲಿ ಥಳಥಳಿಸುವ ಬಾಲರವಿಯನ್ನು ಕಂಡು ಪುಟ್ಟಿ ಮುಖ ವಿಸ್ಮಿತಳಾಗುತ್ತಾಳೆ. ಗುಡಿಸಲೊಳಗೆ ಬರಲು ಯಾರಿಗೆ ಹೆದರಿಕೆ? ಗುಡಿಸಲೊಳಗೆ ಬರಲು ವಸಂತನಿಗೆ ಹೆದರಿಕೆ. ಯಾರ ಕುಲುಮೆ ಉರಿಯಲಿಲ್ಲ? ಕಮ್ಮಾರನ ಕುಲುಮೆ ಉರಿಯಲಿಲ್ಲ. ಯಾರ ತಿಗುರಿ ತಿರುಗಲಿಲ್ಲ? ಕುಂಬಾರನ ತಿಗುರಿ ತಿರುಗಲಿಲ್ಲ. ಯಾರ ಮಗ್ಗ ಉಸಿರಾಡಲಿಲ್ಲ? ನೇಕಾರನ ಮಗ್ಗ ಉಸಿರಾಡಲಿಲ್ಲ. ಯಾರ ಒಲೆ ಒತ್ತಲಿಲ್ಲ? ಕೇರಿಯಮಾರನ ಒಲೆ ಒತ್ತಲಿಲ್ಲ. ಪುಟ್ಟಿಯ ಪ್ರಶ್ನೆಗಳೇನು? ಗುಡಿಸಲೊಳಗೆ ಬರಲು ವಸಂತ ಹೆದರಿದನೆ. ಹರಿದ ಚಿಂದಿಯ ಬಟ್ಟೆಗಳ ಕಂಡು ಅವನು ಮರುಗಿದನೆ. ಇಷ್ಟು ವಸಂತ ಮುಖ ತೋರಲಿಲ್ಲ ಅಂತಕ್ಕಂಥ ಒಂದು ಪದ್ಯ ಭಾಗದಿಂದ ಕೇಳ್ತಕ್ಕಂಥ ಪ್ರಶ್ನೆಗಳಾಗಿವೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಬೇರೆ ಒಂದು ಪಾಠದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.